RCB ಈ ಒಂದು ಸೀಸನ್ ಪ್ಲೇ ಆಫ್ಗೆ ಹೋಗ್ಬಿಟ್ಟಿದ್ದಾರೆ. ಟೇಬಲ್ ಟಾಪ್ 2 ಪೊಸಿಷನ್ ಈಸಿಯಾಗಿ ಫಿನಿಶ್ ಮಾಡ್ತಾರೆ ಅಂತ RCB ಫ್ಯಾನ್ಸ್ ಏನಾದ್ರು ಥಿಂಕ್ ಮಾಡಿದ್ರೆ ಗಾಯ್ಸ್ ಇನ್ನ ವೇಟ್ ಮಾಡಬೇಕು. ಇನ್ನ ಕೂಡ ಈ 2 ಸ್ಪಾಟ್ಗಳು ಕನ್ಫರ್ಮ್ ಆಗಿಲ್ಲ. ಅಂಡ್ RCBಗೆ ಇಲ್ಲಿವರೆಗೂ ಆಗಿರೋದು 1 ಲೆಕ್ಕ ಅಂಡ್ ಇನ್ಮೇಲೆ ಆಗೋದಿದೆ ಅದು ಇನ್ನೊಂಥರ ಲೆಕ್ಕ. ಯಾಕಂತ ಹೇಳಿದ್ರೆ RCB ವರ್ಸಸ್ KKR ಇವತ್ತಿನ ಮ್ಯಾಚ್ ಅಲ್ಲಿ RCB ಗೆದ್ರೆ ಇನ್ನು 7 ಟೀಮ್ ಇದೆಯಲ್ಲ ಆ 7 ಟೀಮ್ ಸಖತ್ ಹುರ್ಕೋಬಿಡ್ತಾರೆ. ಅಂಡ್ RCB ಸೋತ್ರೆ ಆ 7 ಟೀಮ್ ಅಷ್ಟು ಸಖತ್ ಖುಷಿ ಪಟ್ಬಿಡ್ತಾರೆ. ಓಕೆನಾ. ಅಂಡ್ ಇವತ್ತು RCB ಪ್ಲೇಯಿಂಗ್ 11 ಮತ್ತೆ ಈ ಒಂದು ಸೀಸನ್ RCB ಸೋತ್ರೆ ಗೆದ್ರೆ ಯಾವ ಟೀಮ್ಗಳು ಪ್ಲೇ ಆಫ್ಗೆ ಬರ್ಬೋದು ಅಂಡ್ ಯಾವ ಟೀಮ್ಗಳು ಟೇಬಲ್ ಅಲ್ಲಿ ಟಾಪ್ ನ ಫಿನಿಶ್ ಮಾಡೋದಂತ ನಿಮಗೆ ಅರ್ಥ ಆಗುತ್ತೆ ಈ ಒಂದು ವಿಡಿಯೋದಲ್ಲಿ. ಇಲ್ಲಿ ನೋಡ್ತಾ ಇದ್ರೆ ಪಾಯಿಂಟ್ಸ್ ಟೇಬಲ್ ಆಗಿದೆ. ನನ್ನ GT SRH ಅಗೇನ್ಸ್ಟ್ ಗೆದ್ಬಿಟ್ಟು ಈಸಿ ಮಾಡ್ಕೊಬಿಟ್ರು ಈ ಒಂದು ಸೀಸನ್ ಟೇಬಲ್ ಟಾಪ್ 2 ಪೊಸಿಷನ್. ಸೊ GT ಇವಾಗ 12 ಮ್ಯಾಚ್ ಅಲ್ಲಿ 8 ಗೆದ್ದಿದ್ರೆ ಇವತ್ತು RCB ಸೋತ್ರೆ ಆಕ್ಚುಲಿ RCB ಸೋಲಿ ಅಂತ ವೇಟ್ ಮಾಡ್ತಿರ್ತಾರೆ. ಬಿಕಾಸ್ RCB ಆಡಿರೋದು 11 ಮ್ಯಾಚ್ ಅಲ್ಲಿ 7 ಗೆದ್ದಿರೋದು. ಇವತ್ತು RCB ಗೆದ್ರೆ ಟೇಬಲ್ ಟಾಪ್ ಅನ್ನ ಫಿನಿಶ್ ಮಾಡ್ತಾರೆ. ಅಂಡ್ GT ಸೋಲಿ ಅಂತ ವೇಟ್ ಮಾಡ್ತಿರ್ತಾರೆ. GTಗೆ ಇವತ್ತಿನ ಈ ಒಂದು ಸೀಸನ್ ಅಲ್ಲಿ 2 ಅಡ್ವಾಂಟೇಜ್ ಇದೆ. GTಗೆ ನೆಕ್ಸ್ಟ್ ಗೇಮ್ ಇರೋದು KKR ಮತ್ತೆ CSK ಮೇಲೆ. ಓಕೆನಾ. ಈ 2 ಟೀಮ್ ಅಲ್ಲಿ ಆಕ್ಚುಲಿ GTಗೆ ಈಸಿ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಈಗ ಆಡ್ತಾರ ನೋಡಿದ್ರೆ GT ಅವರು ಸಕ್ಕತ್ತಾಗಿ ಫಾರ್ಮ್ ಅಂತೂ ಇದ್ದಾರೆ. ಅಂಡ್ GT ಅವ್ರಿಗೆ RCB SRH ಅಂಡ್ ಪಂಜಾಬ್ ಈ 3 ಟೀಮ್ ಮೇಲೆ ಈ ಒಂದು ಸೀಸನ್ ಮ್ಯಾಚ್ ಅಂತೂ ಇಲ್ಲ. ಓಕೆನಾ. ಸೊ ಇವ್ರಿಗಿರೋದು KKR ಮತ್ತೆ CSK ಮೇಲೆ. RCB SRH ಅಂಡ್ ಪಂಜಾಬ್ ಈ 3 ಟೀಮ್ ಕಿತ್ತಾಡ್ಕೊಂಡು ಟೇಬಲ್ ಟಾಪ್ 2 ಪೊಸಿಷನ್ಗೆ ಅವರವರ ಕಿತ್ತಾಡ್ಕೋಬೇಕು. ಬಿಕಾಸ್ ಅವ್ರವ್ರ ಮೇಲೆ ಮ್ಯಾಚಸ್ ಇರೋದು. ಅಂಡ್ RCB ಸೋತ್ರೆ GTಗೆ ಇದು ಒಂದು ಅಡ್ವಾಂಟೇಜ್ ಆಗ್ಬಿಡುತ್ತೆ. ಅಂಡ್ SRH ಕಡೆಗೆ ಬರೋದಾದ್ರೆ SRH ಕೂಡ ಸೇಮ್ RCB ಇವತ್ತಿನ ಮ್ಯಾಚ್ ನ ಸೋಲಿ ಅಂತ ವೇಟ್ ಮಾಡ್ತಿರ್ತಾರೆ. ಬಿಕಾಸ್ SRH ಆಲ್ರೆಡಿ 12 ಮ್ಯಾಚ್ ಅಲ್ಲಿ 7 ಗೆದ್ದಿದ್ರೆ RCB 11ರಲ್ಲಿ 7 ಗೆದ್ದಿದ್ರೆ ಇವತ್ತು RCB ಏನಾದ್ರು ಸೋತ್ರೆ ನಮಗೂ ಅವ್ರಿಗೂ ಮ್ಯಾಚ್ ಆಗುತ್ತೆ. ಅಂಡ್ ಸ್ವಲ್ಪ ನೆಟ್ ಅಲ್ಲಿ ಆ ಕಡೆ ಈ ಕಡೆ ಆಗುತ್ತೆ ಅಷ್ಟೇ. ಸೊ ಅದನ್ನ ವೇಟ್ ಮಾಡ್ತಿದ್ದಾರೆ. ಅಂಡ್ ಪಂಜಾಬ್ ಕೂಡ ಸೇಮು ಆಡಿರೋ 11 ಮ್ಯಾಚ್ ಅಲ್ಲಿ 6 ಗೆದ್ದಿದ್ದಾರೆ. ಇವರು ಕೂಡ 3ಕ್ಕೆ 3 ಗೆದ್ಬಿಟ್ರೆ ಟೇಬಲ್ ಅಲ್ಲಿ ಟಾಪ್ 2 ಫಿನಿಶ್ ಮಾಡ್ಬೋದು. ಬಟ್ ನೆಕ್ಸ್ಟ್ ಮ್ಯಾಚ್ RCB ವರ್ಸಸ್ ಪಂಜಾಬ್ ಇದೆ, RCB ವರ್ಸಸ್ SRH ಇದೆ. ಈ 2 ಮ್ಯಾಚ್ಗಳು ಸಖತ್ ಕ್ರೂಷಿಯಲ್ RCBಗೆ. ಅಂಡ್ ಇವತ್ತಿನ ಮ್ಯಾಚ್ ಕೂಡ ಸೇಮು. ಓಕೆ, ಇದು ಟೇಬಲ್ ಟಾಪ್ 2 ಫಿನಿಶ್ ಮಾಡೋದಕ್ಕೆ ಒಂದು ಜಾಬ್ ಅಂತ ಅಂದ್ರೆ RCB ಇವತ್ತಿನ ಸೋತ್ರೆ ಮ್ಯಾಚ್ ನ ಪ್ಲೇ ಆಫ್ಗೆ ಬರೋದಕ್ಕೆ 5, 6, 7, 8 ಈ 4 ಟೀಮ್ಗಳು ಕೂಡ ವೆಯ್ಟ್ ಮಾಡ್ತಿರ್ತಾರೆ. ಬಿಕಾಸ್ CSKಗೆ ಸ್ಟಿಲ್ ಚಾನ್ಸ್ ಇದೆ. KKR ಇವತ್ತಿನ ಮ್ಯಾಚ್ ಅನ್ನೋದು ಗೆದ್ರೆ ಅವ್ರಿಗೆ ಈ ಒಂದು ಡ್ರೀಮ್ ಕೂಡ ಉಳ್ಕೊಳ್ಳುತ್ತೆ ಪ್ಲೇ ಆಫ್ಗೆ ಬರೋದು. ಬಟ್ ಗೆದ್ರೆ ಮಾತ್ರ. ಬಿಕಾಸ್ ಇರೋ 4ಕ್ಕೆ 4 ಮ್ಯಾಚ್ ಕೂಡ ಗೆಲ್ಲಬೇಕು. ಅದು ಬೇರೆ ಟೀಮ್ಗಳು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ KKR ಒಂದು ಮ್ಯಾಚ್ ಆದ್ರೂ ಪಕ್ಕ ಸೋಲ್ತಾರೆ ಅಂತ. ಅಂಡ್ CSK ಕೂಡ ಚಾನ್ಸ್ ಇದೆ ಪ್ಲೇ ಆಫ್ಗೆ ಬರೋದಕ್ಕೆ. ಅಂಡ್ ರಾಜಸ್ಥಾನ್ ರಾಯಲ್ಸ್ ಕೂಡ ಚಾನ್ಸ್ ಇದೆ. TCU ಕೂಡ ಆಲ್ಮೋಸ್ಟ್ ಚಾನ್ಸ್ ಇದೆ. ಬಟ್ ಆಲ್ಮೋಸ್ಟ್ ಎಲಿಮೆಂಟು ಅಂತ ಹೇಳ್ಬೋದು ಈ ಒಂದು ಟೀಮು. ಸೊ RCB ಸೋತ್ರೆ ಯಾವ ತರ ಈ 4 ಟೀಮು ಪ್ಲೇ ಆಫ್ಗೆ ಬರ್ತಾರೆ ಅಂತ ಹೇಳಿದ್ರೆ RCBಗೆ ಇರೋ 3 ಮ್ಯಾಚಸ್ ಅಲ್ಲಿ ಅಟ್ಲೀಸ್ಟ್ ಇವ್ರು 3ಕ್ಕೆ 3 ಸೋತ್ ಬಿಟ್ರೆ ಅಂತ ಯೋಚನೆ ಮಾಡ್ತಿರ್ತಾರೆ. ಓಕೆನಾ. ಸೊ ಅದೆಲ್ಲ ಚಾನ್ಸೇ ಇಲ್ಲ. ಸೊ ಅಕಸ್ಮಾತ್ ಆ ಥರ ಆದರೆ CSK ಆರು ಥ್ರೂ ಬಂದ್ಬಿಡ್ತಾರೆ ಪ್ಲೇ ಆಫ್ಗೆ ಅವ್ರು ಏನಾದ್ರು ಗೆದ್ದಿದ್ರೆ. ಸೊ ಈ ಥರ ಒಂದು ಸಿನಾರಿಯೋ ಇದೆ ಈ ಒಂದು ಸೀಸನ್ ಟೇಬಲ್ ಟಾಪ್ 2 ಫಿನಿಶ್ ಮಾಡೋದಕ್ಕೆ ಮತ್ತೆ ಈ ಒಂದು ಪ್ಲೇ ಆಫ್ಗೆ ಬರೋದಕ್ಕೆ. ಅಂಡ್ ಇವತ್ತು RCB ವರ್ಸಸ್ KKR ಮ್ಯಾಚ್ ಇದೆ. KKR ಮೇಲೆ ಇವತ್ತಿನ ಮ್ಯಾಚ್ನ RCB ಗೆಲ್ಲಬೇಕು ಅಂತ ಹೇಳಿದ್ರೆ ಈಸಿ ಅಂತೂ ಇಲ್ಲ. ಯಾಕಂತ ಹೇಳಿದ್ರೆ RCB ಅವ್ರದ್ದು ಬ್ಯಾಟಿಂಗ್ ಯೂನಿಟ್ ಯಾವ ಥರ ಇದೆಯೋ KKR ಅವ್ರದ್ದು ಕೂಡ ಬೌಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇದೆ. ಅಂಡ್ RCB ದೊಡ್ಡ ತಲೆನೋವು ಆಗಿರೋದು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು. ಬಿಕಾಸ್ RCB ಇವಾಗ ವಿರಾಟ್ ಕೊಹ್ಲಿ ಲಾಸ್ಟ್ 2 ಮ್ಯಾಚ್ ಡಕ್ಔಟ್ ಆಗಿದ್ರೆ ಜೋಕೋಬ್ ಬೆಥೆಲ್ ನಿಜವಾಗ್ಲೂ ಏನ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ಸೊ 4 ಇನ್ನಿಂಗ್ಸ್ ಆಯ್ತು ಕೂಡ 1 ಇನ್ನಿಂಗ್ಸ್ ಕೂಡ ಬಿಗ್ ಇನ್ನಿಂಗ್ಸ್ ಬಂದೇ ಇಲ್ಲ ಅವ್ರ ಕಡೆಯಿಂದ. ಸೊ MI ಅಗೇನ್ಸ್ಟ್ ಈಸಿಯಾಗಿ ಗೆಲ್ಸ್ಬೋದಾಗಿತ್ತು. ಬಟ್ ಸ್ಲೋಯೆಸ್ಟ್ ಇನ್ನಿಂಗ್ಸ್ ನ ಆಡ್ಬಿಟ್ಟು RCBಗೆ ಬಾಯಿ ಕೂಡ ಬರ್ಸ್ತಾರೆ. ಅಂಡ್ ವಿರಾಟ್ ಕೊಹ್ಲಿ ಅವ್ರದ್ದು ಕೂಡ ಫಾರ್ಮ್ ಇವಾಗ ಕಳ್ಕೋತಾ ಇದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಯಾವ ಟೈಮಲ್ಲಿ ಬೇಕಿದ್ರು ಕಮ್ ಬ್ಯಾಕ್ ನ ಮಾಡ್ತಾರೆ, ಅದೇನೋ ಪ್ರಾಬ್ಲಮ್ ಇಲ್ಲ. ಬಟ್ ಜೋಕೋಬ್ ಬೆಥೆಲ್ ಮೇಲೆ ಇವಾಗ ತುಂಬಾ ಪ್ರಾಬ್ಲಮ್ ಆಗಿದೆ ನಮಗೆ. ಅಂಡ್ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕಾಗಿದೆ. ಅಂಡ್ ನೆಕ್ಸ್ಟ್ ದೇವದತ್ ಪಡಿಕಲ್ ಮತ್ತೆ ರಜತ್ ಪಟ್ಟಿದ್ದಾರೆ. ಓಕೆ, ಇವರಿಬ್ರು ಯಾವಾಗ ಬೇಕಿದ್ರು ಕಮ್ ಬ್ಯಾಕ್ ಮಾಡ್ತಾರೆ. ಈ ಒಂದು ಸೀಸನ್ ಸಕ್ಕತ್ತಾಗಿ ಒಂದು ಸ್ಕೋರ್ನ ಮಾಡಿದ್ದಾರೆ RCBಗೆ. ಅಂಡ್ ಪರ್ಫಾರ್ಮ್ ಕೂಡ ಮಾಡ್ತಿದ್ದಾರೆ, ಸ್ಟಿಲ್ ಇನ್ನ ಮಾಡ್ತಾ ಇದ್ದಾರೆ. ಬಟ್ ಲಾಸ್ಟ್ ಗೇಮ್ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು. ಓಕೆ. ಅಂಡ್ ಕೃಣಾಲ್ ಪಾಂಡ್ಯ ನಮ್ಮ ಕ್ಲಚ್ ಪಾಂಡ್ಯ ಅಂತಾನೆ ಹೇಳ್ತೀನಿ. ಬಿಕಾಸ್ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಲಾಸ್ಟ್ ಮ್ಯಾಚ್ MI ಅಗೇನ್ಸ್ಟ್ ಒಬ್ಬರೇ 1 ಮ್ಯಾನ್ ಆರ್ಮಿ ತರ ನಿಂತ್ಕೊಂಡು ಆಡಿ RCBನ ಗೆಲ್ಸ್ಕೊಟ್ಟಿದ್ದು. ಅಂಡ್ ಇನ್ನೊಬ್ಬ ಪ್ಲೇಯರ್ ನಮಗೆ ತಲೆನೋವಾಗಿರೋದು RCBಗೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ ಜಿತೇಶ್ ಶರ್ಮಾ ಬಗ್ಗೆ ತುಂಬಾ ಯೋಚನೆ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ 9 ಇನ್ನಿಂಗ್ಸ್ ಆಯ್ತು ಈ ಒಂದು ಸೀಸನ್. ಹೈಯೆಸ್ಟ್ ಸ್ಕೋರ್ ಇರೋದು 25 ಅಷ್ಟೇ. ಓಕೆನಾ. ಟೋಟಲ್ ಆಗಿ 9 ಇನ್ನಿಂಗ್ಸ್ ಇಂದ ಒಂದು 80 ರನ್ ಹೊಡೆದಿರ್ಬೋದು ಅಷ್ಟೇ. ಎಲ್ಲರೂ ಕೂಡ ಒಂದೊಂದೇ ಮ್ಯಾಚ್ ಅಲ್ಲಿ ಹೊಡಿತಾ ಇದ್ದಾರೆ ಯಂಗ್ಸ್ಟರ್ಸ್. ಬಟ್ ಇವರು 9 ಇನ್ನಿಂಗ್ಸ್ ತಗೊಂಡಿದ್ದಾರೆ 80 ರನ್ ಹೊಡೆಯೋದಕ್ಕೆ. ಬಟ್ ಇವ್ರನ್ನ ಕೂರಿಸ್ಬಿಟ್ಟು ಆಕ್ಚುಲಿ ವೆಂಕಟೇಶ್ವರ ತಗೋಬರ್ಬೋದು. ಬಿಕಾಸ್ ವೆಂಕಟೇಶ್ವರನ ತಗೋಬಂದ್ರೆ ಈ ಒಂದು ಸೀಸನ್ ವೆಂಕಟೇಶ್ವರಿಗೆ ಅಷ್ಟೊಂದು ಚಾನ್ಸ್ ಕೂಡ ಸಿಕ್ಕಿಲ್ಲ. ಆಡಿರೋದು 2 ಮ್ಯಾಚ್ ಬ್ಯಾಟಿಂಗ್, ಅದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಇವಾಗ ಜೋಕೋಬ್ ಬೆಥೆಲ್ ಕೂರಿಸಿದ್ರೆ ನಾವು ಜಾರ್ಡಕ್ಸ್ ಕಾಕ್ಸ್ನ ತಗೋಬರ್ಬೋದು. ಯಾಕಂತ ಹೇಳಿದ್ರೆ ಅವರು ಕೂಡ ವಿಕೆಟ್ ಕೀಪಿಂಗ್ ಮಾಡ್ತಾರೆ. ಅಂಡ್ ಬ್ಯಾಟಿಂಗ್ ಅಲ್ಲೂ ಕೂಡ ಸರಿಯಾಗಿ ಹೊಡಿತಾರೆ. ಬೇರೆ ಲೀಗಲ್ಲೆಲ್ಲ ಕೂಡ ಹೊಡೆದಿದ್ದಾರೆ. ಸೊ ಇವಾಗ 2 ರಿಪ್ಲೇಸ್ಮೆಂಟ್ ಆಗುತ್ತೆ. ಅಂಡ್ ರೊಮಾರಿಯೋ ಸೆಫರ್ಡ್ ಬಗ್ಗೆ ಯಾಕಂತ ಹೇಳಿದ್ರೆ ರೊಮಾರಿಯೋ ಸೆಫರ್ಡ್ ಆಲ್ಮೋಸ್ಟ್ 11 ಮ್ಯಾಚ್ ಆಯ್ತು ಮಗ. ಬೌಲಿಂಗ್ ಅಲ್ಲೂ ಎಷ್ಟು ಚೆನ್ನಾಗಿ ಹಾಕಿಲ್ಲ. ಲಾಸ್ಟ್ ಮ್ಯಾಚ್ MI ಅಗೇನ್ಸ್ಟ್ ಸಕ್ಕತ್ತಾಗಿ ಹಾಕಿದ್ರು ಬೌಲಿಂಗ್. ಬಟ್ ಬ್ಯಾಟಿಂಗ್ ಅಲ್ಲಿ
ಸೊ ನಮಗೆ ಬ್ಯಾಟಿಂಗ್ ಇವ್ರ ಮೇಲೆ ಸಖತ್ ಕನ್ಸರ್ನ್ ಇರೋದು, ಬ್ಯಾಟಿಂಗ್ ಎಲ್ಲ ಹೊಡ್ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದೀವಿ. ಬಟ್ ಇಲ್ಲಿ ನೋಡಿದ್ರೆ ರೊಮಾರಿಯೋ ಶೆಫರ್ಡ್ ಬಾಯಿಗೆ ಬರೆಸ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ ಈಸಿ ಗೆಲ್ಲೋ ಮ್ಯಾಚ್ನ 11 ಬಾಲ್ನ ಆಡಿ 4 ರನ್ ಹೊಡಿತಾರೆ. ಸೊ ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ರೊಮಾರಿಯೋ ಶೆಫರ್ಡ್ನ ಇವಾಗ ತುಂಬ ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಓಕೆ, ಟ್ರೋಲ್ ಹೆಂಗಾದ್ರೂ ಕಷ್ಟ, ತುಂಬ ವೇಸ್ಟ್. ಟ್ರೋಲ್ನ ಮಾಡೋದು ವೇಸ್ಟ್. ಯಾಕಂತ ಹೇಳಿದ್ರೆ ರೊಮಾರಿಯೋ ಶೆಫರ್ಡ್ ಫಾರ್ಮಲ್ಲಿಲ್ಲ, ಸೊ ಏನೂ ಮಾಡೋಕ್ಕಾಗಲ್ಲ. ಬಟ್ ಇವ್ರನ್ನ ಕೂರಿಸ್ಬಿಟ್ಟು ಒಂದು ಟ್ರೈ ಮಾಡ್ಬೋದು ಆ್ಯಕ್ಚುಲಿ ಜೋಕಬ್ ಡಫಿನ ಕರ್ಕೊಬರ್ಬಿಟ್ಟು. ಬಿಕಾಸ್ ಜೋಕಬ್ ಡಫಿ ಆಲ್ರೆಡಿ RCBಗೆ ಪರ್ಫಾರ್ಮ್ ಮಾಡಿದ್ದಾರೆ. 2 ಮ್ಯಾಚಲ್ಲಿ 3 ವಿಕೆಟ್ನ ತಗೊಟ್ಟಿದ್ದಾರೆ. ಸೊ ಇದು ಆ್ಯಕ್ಚುಲಿ RCBಗೆ 3 ಚೇಂಜಸ್ನ ಮಾಡಲೇಬೇಕು ಇವತ್ತಿನ ಮ್ಯಾಚಲ್ಲಿ. ಇಲ್ಲ ಅಂತ ಹೇಳಿದ್ರೆ KKR ಅಗೇನೆಸ್ಟ್ ಗೆಲ್ಲೋದು ತುಂಬ ಕಷ್ಟ ಇದೆ. ಅವ್ರ ಹತ್ರ ಬೌಲಿಂಗ್ ಅಂತೂ ಹಂಗೆ ಬೆಂಕಿ ಥರ ಆಗ್ತಾ ಇದ್ದಾರೆ. ಯಾವ ಥರ ಲಾಸ್ಟ್ ಮ್ಯಾಚು DC ಅಗೇನೆಸ್ಟು ಒಂದು ಸೈಡ್ ವಿನ್ ಆಗಿ ಬರ್ತಾ ಇದ್ದಾರೆ. ಓಕೆನಾ, ಆ ಒಂದು ಬ್ಯಾಟಿಂಗ್ ಯೂನಿಟ್ ಕೂಡ ಸಕ್ಕತ್ತಾಗಿದೆ. ಇವಾಗ ಬೌಲಿಂಗಲ್ಲಂತೂ ಸುನಿಲ್ ನಾರಾಯಣ್, ವರುಣ್ ಚಕ್ರವರ್ತಿ ಎಲ್ಲ ಕಮಾಲ್ನ ಮಾಡ್ತಾ ಇದ್ದಾರೆ. ಸೊ RCB ಇನ್ನು ಸ್ಟಿಲ್ ಈ ಒಂದು ಪ್ಲೇಯಿಂಗ್ 11 ಹೋಗ್ತಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ, ಏನು ಬೇಕಿರೋ ಆಗ್ಬೋದು. ಇವ್ರನ್ನ ಬ್ಯಾಕ್ ಕೂಡ ಮಾಡ್ಬೋದು. ಬಿಕಾಸ್ RCB ಕೂಡ ನಂಬ್ಕೊಂಡಿದ್ದಾರೆ ಆ ಒಂದು ಪ್ಲೇಯರ್ಸ್ಗಳನ್ನ ಯಾವ ಥರ ಒಂದು ಬಿಗಿನಿಂಗ್ಸ್ ಬಂದೇ ಬರುತ್ತೆ ಅಂತ ನಮಗೂ ಗೊತ್ತು ಬರುತ್ತೆ. ಬಟ್ ಸ್ಟಿಲ್ ಅವ್ರದ್ದು ಪೂರ್ ಫಾರ್ಮ್ ಕಂಟಿನ್ಯೂ ಆಗ್ತಾ ಇದ್ದಾರೆ. ಯಾರು ಕೂಡ ಯೋಚನೆ ಮಾಡಲ್ಲ ಹೇಳಿ, ಆಬ್ವಿಯಸ್ಲಿ ಎಲ್ಲರೂ ಕೂಡ ಯೋಚನೆ ಮಾಡೇ ಮಾಡ್ತಾರೆ. ಆ್ಯಂಡ್ ಇವತ್ತು RCB ಆ್ಯಕ್ಚುಲಿ ಗೆಲ್ಲಬೇಕು. ಇವತ್ತಿನ ಮ್ಯಾಚಲ್ಲಿ KKR ಅಗೇನ್ಸ್ಟ್ ಗೆದ್ಬಿಟ್ರೆ RCBಗೆ ಟಾಪ್ 2 ಕೂಡ ಮತ್ತೆ ಪ್ಲೇ ಆಫಿಗೆ ಕನ್ಫರ್ಮ್ ಆಗಿಬಿಡ್ತಾರೆ. ಸೋತ್ರೆ ಸೊ RCB ಸೀರಿಯಸ್ ಆಗಿ ಪ್ಲೇಯಿಂಗ್ 11 ಬಗ್ಗೆ ಯೋಚನೆ ಮಾಡಲೇಬೇಕು. ಸೊ ಇದು RCBಗೆ ದೊಡ್ಡ ತಲೆನೋವಾಗಿರೋದು. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಇವತ್ತು ಒಳ್ಳೆ ನಾಕ್ಸ್ ಬರಲೇಬೇಕು KKR ಅಗೇನ್ಸ್ಟ್. ಬಿಕಾಸ್ KKR ಅಗೇನ್ಸ್ಟ್ ಸಕ್ಕ ಸ್ಟ್ರಗಲ್ನ ಮಾಡಿದ್ದಾರೆ. ಅದರಲ್ಲೂ ಸುನಿಲ್ ನಾರಾಯಣ್ ಅಗೇನ್ಸ್ಟ್ ಸಕ್ಕ ಸ್ಟ್ರಗಲ್ನ ಮಾಡಿರೋದು ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್ ಮತ್ತು ಟೀಮ್ ಡೇವಿಡ್ ಎಲ್ಲರೂ ಕೂಡ. ಯಾಕಂತಂದರೆ ಸುನಿಲ್ ನಾರಾಯಣ್ ಸೊ ನಾಟ್ ದಿ ಗ್ರೇಟೆಸ್ಟ್ ಬೌಲರು. ಸೊ ಇವ್ರ ಅಗೇನ್ಸ್ಟ್ ಯಾವಾಗಲೂ ಕೂಡ ಡಾಮಿನೇಟ್ನ ಮಾಡಿದರೆ. ಸೊ RCB ಏನಾದರೂ ಮಾಡಲಿ ಇವತ್ತಿನ ಮ್ಯಾಚಲ್ಲಿ ಪ್ಲೇಯಿಂಗ್ 11 ಚೇಂಜ್ ಮಾಡ್ತಾರೋ ಇಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಒಂದು ಚಾನ್ಸ್ ಕೊಟ್ಟರೆ ಏನು ಕಳ್ಕೊಳ್ಳೋದಿಲ್ಲ. ಬಟ್ ಗೊತ್ತಿಲ್ಲ, ಏನು ಬೇಕಿದ್ರೂ ಆಗ್ಬೋದು RCB ಪ್ಲೇಯಿಂಗ್ 11 ಇವತ್ತು. ಸೊ ನಿಮ್ಮ ಪ್ರಕಾರ ಏನಾಗ್ಬೋದು ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಚೇಂಜಸ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಚೇಂಜಸ್ ಮಾಡಿಲ್ಲ ಅಂದರೆ RCB ಏನಾದ್ರು ಮಾಡ್ಬೋದು. ಸೊ ಇಷ್ಟೇ ಮಾಡೋಕ್ಕಾಗೋದು. ನೋಡೋದ ಏನು ಮಾಡ್ತಾರೆ, ನಿಮ್ಮ ಪ್ರಕಾರ ಏನಾಗ್ಬೋದು ಅಂತ ಕಾಮೆಂಟ್ ಮಾಡಿ. ಪ್ಲೇಯಿಂಗ್ 11 ಚೇಂಜಸ್ ಮಾಡ್ಬೋದು ಇಲ್ವಾ ಅಂತ. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು ಬಾಯ್ಸ್.